ಇಂದಿನಿಂದ ಅಧಿವೇಶನ ಶುರುವಾಗಿದೆ. ಮೊದಲ ದಿನದ ಭಾಷಣದಲ್ಲಿ ರಾಜ್ಯಪಾಲರು ಸಿದ್ದು ಸರ್ಕಾರದ ಗ್ಯಾರಂಟಿಗಳಿಗೆ ಬಹುಪರಾಕ್ ಹೇಳಿದ್ದಾರೆ. ಬಡ ಜನರ ಹಸಿವು ಇಂಗಿಸೋಕೆ ನಮ್ಮ ಸರ್ಕಾರ ಬದ್ಧ ಅಂತ ಗೆಹ್ಲೋಟ್ ಉಚ್ಚರಿಸಿದ್ದಾರೆ. ಈ ನಡುವೆ ಸದನದಲ್ಲಿ ಡಿಸಿಎಂ ಡಿಕೆಶಿ ಭಾವುಕರಾಗಿದ್ರು. ಯಾಕೆ ಹೇಳ್ತೀವಿ ನೋಡಿ. ವಿಪಕ್ಷ ನಾಯಕನೇ ಇಲ್ಲದೆ ಎಂದಿನಿಂದ ವಿಧಾನಮಂಡಲ ಅಧಿವೇಶನ ಶುರುವಾಗಿದೆ. ಮೊದಲ ದಿನವಾದ ಇವತ್ತು ಕೇವಲ ರಾಜ್ಯಪಾಲರ ಭಾಷಣ ಹಾಗೂ ಅಗಲಿದ ನಾಯಕರ ಶ್ರದ್ಧಾಂಜಲಿಗಷ್ಟೇ ಕಲಾಪ ಮೀಸಲಾಗಿತ್ತು. ಸದನ ಉದ್ದೇಶಿಸಿ ಮಾತನಾಡಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸಿದ್ದು ಸರ್ಕಾರ ಜಾರಿಗೆ ತಂದಿದ್ದ ಗ್ಯಾರಂಟಿ ಯೋಜನೆ ಹಾಗೂ ಕೋಮು ಸಾಮರಸ್ಯದ ಬಗ್ಗೆ ಮಾತನಾಡಿದ್ರು. ಅಲ್ಲದೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆಯೂ ಪ್ರಸ್ತಾಪಿಸಿದ್ರು. खाद्य सुरक्षा अधिनियम के तहत प्रत्येक गरीब परिवार के प्रति व्यक्ति को प्रति माह 5 किलो चावल दिया जा रहा है. इसके अलावा मेरी सरकार अन्न भाग्य योजना के तहत राज्य में गरीबी रेखा से नीचे रहने वाले परिवार के प्रत्येक सदस्य को हर महीने 5 किलो अतिरिक्त चावल देना शुरू कर रहे हैं. ಇನ್ನು ಅಧಿವೇಶನದ ಮೊದಲ ದಿನ ಅಗಲಿದ ನಾಯಕರಿಗೆ ಸಂತಾಪ ಸೂಚಿಸಲಾಯಿತು. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿದ್ದ ಧ್ರುವ ನಾರಾಯಣ್ ಸಾವನ್ನ ನೆನೆದು ಡಿಕೆಶಿ ಭಾವುಕರಾದ್ರು. ಶ್ರೇಷ್ಠ ಒಬ್ಬ ಸ್ನೇಹಿತನನ್ನ ಸಹೋದರನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಆತನ ಹೆಸರಿನಲ್ಲಿ ಇವತ್ತು ಇಂಥ ಸಂತಾಪ ಸೂಚನೆ ನನಗೆ ಸಲ್ಲಿಸುವಂತ ಒಂದು ನೋವು ಇವತ್ತು ನನಗೆ ಆಗ್ತಾ ಇದೆ. ಇನ್ನೊಂದು ಕಡೆಗೆ ವಿಧಾನಮಂಡಲ ಕಲಾಪದ ವಿಡಿಯೋ ಕವರೇಜ್ ಮಾಡಲು ಖಾಸಗಿ ಸಂಸ್ಥೆಗೆ ಗುತ್ತಿಗೆ ನೀಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಸ್ಪೀಕರ್ ಸೂಚನೆ ಮೇರೆಗೆ ಸುಮಾರು 10 ದಿನಗಳ ಕಾಲದ ಅಧಿವೇಶನ ಕವರೇಜ್ ಮಾಡಲು 50 ಲಕ್ಷ ಖರ್ಚು ಮಾಡಲಾಗ್ತಾ ಇದೆ. ವಿಧಾನಸಭಾ ಕಲಾಪವನ್ನ ಶೂಟ್ ಮಾಡಲು ಮಾಧ್ಯಮಗಳಿಗೆ ನಿರ್ಬಂಧ ಇದೆ. ಆದರೆ ಜನರ ತೆರಿಗೆ ಹಣದಲ್ಲಿ ಖಾಸಗಿ ಸಂಸ್ಥೆಗೆ ಕವರೇಜ್ ಮಾಡಲು ಗುತ್ತಿಗೆ ನೀಡಲಾಗಿದೆ. ವಿಧಾನ ಪರಿಷತ್ ಸದಸ್ಯರಾಗಿ ಜಗದೀಶ್ ಶೆಟ್ಟರ್, ಬೋಸರಾಜ್ ಹಾಗೂ ತಿಪ್ಪಣ್ಣ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಜಗದೀಶ್ ಶೆಟ್ಟರ್ ಹಾಗೆ ಬೋಸರಾಜ್ ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ, ಕುಲದೇವತೆ ಮಾತಾ ಮಣಿಕೇಶ್ವರಿ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ತಿಪ್ಪಣ್ಣ. ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ಶ್ರೀಧರ ಉತ್ತರಾದ್ರ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಿರಪೇಕ್ಷ ವಿಮರ್ಶ. ಶಕ್ತಿ ಯೋಜನೆ ಬಂದ್ಮೇಲೆ ಬಸ್ಗಳೆಲ್ಲ ರಶ್ ಆಗ್ಬಿಟ್ಟಿದೆ. ಇಷ್ಟು ಪ್ರಯಾಣಿಕರಿಗೆ ಇರೋ ಬಸ್ಗಳು ಸಾಕಾಗ್ತಾ ಇಲ್ಲ. ವಿದ್ಯಾರ್ಥಿಗಳ ಪಾಡಂತೂ ಕೇಳೋರೇ ಇಲ್ಲ. ಇದೇ ಕಾರಣಕ್ಕೆ ಎಲ್ಲೆಲ್ಲೂ ಬಿಗ್ ಫೈಟ್ ನಡೀತಲೇ ಇದೆ. ದಾವಣಗೆರೆಯಲ್ಲಿ ಶಕ್ತಿ ಯೋಜನೆಯಿಂದ ಸರ್ಕಾರಿ ಬಸ್ಗಳು ಫುಲ್ ರಶ್ ಆಗಿವೆ. ಪ್ರಯಾಣಿಕರಿಲ್ಲದೆ ಖಾಸಗಿ ಬಸ್ಗಳು ಬಣಗುಡ್ತಿವೆ. ಇದು ಖಾಸಗಿ ಬಸ್ ಚಾಲಕ ನಿರ್ವಾಹಕರಿಗೂ ಸಿಟ್ಟು ತರಿಸಿದೆ. ಇದೇ ವೇಳೆ ಚನ್ನಗಿರಿಯಿಂದ ಬರ್ತಿದ್ದ ಸರ್ಕಾರಿ ಬಸ್ ಹಾಗೂ ಖಾಸಗಿ ಬಸ್ ಚಾಲಕರ ನಡುವೆ ಟಾಕ್ ವಾರ್ ನಡೆದಿದೆ. ಕೊಪ್ಪಳದ ಕನಕಗಿರಿಯ ಗ್ರಾಮೀಣ ಭಾಗದಲ್ಲಿ ಬಸ್ಗಳು ಹೆಚ್ಚು ಇಲ್ಲ. ಬಂದರೂ ವಿದ್ಯಾರ್ಥಿಗಳನ್ನ ಹತ್ತಿಸಿಕೊಳ್ತಿಲ್ಲ. ಇದರಿಂದ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ರು. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲೂ ವಿದ್ಯಾರ್ಥಿಗಳು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ರು. ಗಜಪತಿ ಗ್ರಾಮದಲ್ಲೂ ಬಸ್ಗಳು ನಿಲ್ಲಿಸ್ತಿಲ್ಲ. ನಿಂತರೂ ಬಸ್ನಲ್ಲಿ ಜಾಗವೇ ಇರಲ್ಲ ಅಂತ ಸಾರ್ವಜನಿಕರು ಕೂಡ ಪ್ರತಿಭಟನೆ ನಡೆಸಿದ್ರು. ಹುಣ್ಣಿಮೆ ಹಿನ್ನೆಲೆ ಕೊಪ್ಪಳದ ಹುಲಿಗೆಮ್ಮ ದೇವರ ದರ್ಶನಕ್ಕೂ ಮಹಿಳಾ ಭಕ್ತರ ದಂಡೆ ಹರಿದು ಬಂದಿತ್ತು. ರಶ್ ಇರೋ ಬಸ್ನಲ್ಲಿ ಎದ್ದು ಬಿದ್ದು ಬರುವಂತಾಗಿದೆ ಅಂತ ಮಹಿಳಾ ಪ್ರಯಾಣಿಕರು ಕಿಡಿಕಾರಿದ್ದಾರೆ. ಬಸ್ಸಿಂದ ಹೇಳಕ್ಕಲ್ರಿ ಬಿಡ್ರಿ, ಭಾರಿ ಗದ್ಲ್ರಿ ಬಸ್. ಒಬ್ರಿಗೊಬ್ರು ಮತ್ತೆ ನಮ್ಮಂತ ಬಿದ್ರೆ ಆಯ್ತು ತುಳ್ದ ಬಿಡ್ತಾರ್ರಿ ಬಸ್ಸಿನಾಗ. ಯಾಪ್ರಿ ನಡ್ರಿ, ಎಲ್ಲ ನಾವು ಬಿದ್ದು ಸತ್ರ ಕಲಾಸ್ರಿ ಮುಗಿಯಾರ ಅದ್ರಾಗ ಬಸ್ಸಿನಾಗ ಇರಕ್ಕೆ ಇದಲ್ರಿ. ಒಟ್ಟ ಒಬ್ರ ಮೇಲೆ ಒಬ್ರು ಬುಳಕ್ ಹಚ್ಚಿ ಬಿಡ್ರಿ. ಗ್ಯಾರಂಟಿ ಭಾಗವಾಗಿ ಹೆಣ್ಮಕ್ಳ ಕೈಗೆ 2,000 ರೂಪಾಯಿ ಕೊಡಬೇಕಿದ್ದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ರೈತರ ಮೇಲೆ ದೌರ್ಜನ್ಯ ಮಾಡಿದ್ರ. ಕೇವಲ ದೌರ್ಜನ್ಯ ಅಲ್ಲ, ಹಲ್ಲೆ ಮಾಡಿದ್ದಾರೆ, ನಮ್ಮನ್ನ ಸಾಯಿಸೇ ಬಿಡ್ತಾರೆ ಅಂತ ಆರೋಪ ಮಾಡ್ತಾ ಇರೋದು ಒಂದಲ್ಲ ಎರಡಲ್ಲ 4 ಕುಟುಂಬಗಳು. ಡಿಸಿ ಸಾಹೇಬ್ರೆ, ಕಾಲಿಗೆ ಬೀಳ್ತೀವಿ, ನಮಗ್ ನ್ಯಾಯ ಕೊಡಿ, ನಮ್ಮನ್ನ ಸಾಯಿಸ್ಬಿಡ್ತಾರೆ, ರಕ್ಷಣೆ ಕೊಡಿ. ಒಬ್ರಲ್ಲ ಇಬ್ರಲ್ಲ 30ಕ್ಕೂ ಹೆಚ್ಚು ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ. 4 ಕುಟುಂಬದವರು ಗೊಳೋ ಅಂತ ಅಳ್ತಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿಗಳೇ ನೋಡಿ, ನಮ್ಮ ಮೈ ಮೇಲಿರೋ ಗಾಯ ನೋಡಿ,
ತಲೆಗೆ ಹೇಗೆ ಹೊಡೆದಿದ್ದಾರೆ ಅನ್ನೋದನ್ನ ನೋಡಿ ಅಂತ ತೋರಿಸ್ತಾ ಇರೋ ಇವರೆಲ್ಲ ಬೆಕ್ಕಿನಕೇರಿ ಗ್ರಾಮಸ್ಥರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು 4 ಕುಟುಂಬಗಳ ಜಮೀನನ್ನ ಬಿಟ್ಕೊಡಿ ಇಲ್ಲ ಕೊಂದು ಹಾಕ್ತೀವಿ ಅಂತ ಬೆದರಿಕೆ ಹಾಕಿದ್ದಾರಂತೆ. ಪ್ರಕರಣ ಕೋರ್ಟ್ನಲ್ಲೂ ರೈತರ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ದೌರ್ಜನ್ಯ ಮಾಡ್ತಿದ್ದಾರೆ ಅನ್ನೋದು ಈ ರೈತ ಕುಟುಂಬದ ಗಂಭೀರ ಆರೋಪ. 4ನೇ ಘಟನೆ ಸೇಮ್ ಗ್ಯಾಂಗ್ ಅವ್ರು ಮತ್ತು ಅವ್ರಿಗೆ ಬೆನ್ನು ನಿಂತಿದ್ದು ನಮ್ಮ ಗ್ರಾಮೀಣ ಶಾಸಕಿ, ಈಗ ಮಂತ್ರಿ ಆಗಿದ್ದಾರೆ, ಸಚಿವರಾಗಿದ್ದಾರೆ. ಅವ್ರ ಆಶ್ರಯ ಕೊಡೋದು ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಬಹಳ ವ್ಯವಸ್ಥಿತವಾಗಿ ಕಬ್ಜೆ ತಗೊಳ್ಳೋ ಹೊಸ ಟ್ರೆಂಡ್ ಗ್ರಾಮೀಣದಲ್ಲಿ ಪ್ರಾರಂಭ ಆಗಿದೆ. ಇದು ನಾವು ಖಂಡಿಸ್ತಾ ಇದ್ದೇನೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ್ದು ಪಾಳೆಗಾರಿಕೆ ಆಡಳಿತ, ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಕುಟುಂಬದ ಗೂಂಡಾಗಿರಿ ತಾರಕಕ್ಕೇರಿದೆ. ಅಕ್ಕನ ಕಚೇರಿಯಲ್ಲಿ ಕೂತು ದರ್ಪ ಪ್ರದರ್ಶಿಸುವ ತಮ್ಮ ಚನ್ನರಾಜ್ ಈಗ ರೈತರ ಮೇಲೆ ಮುಗಿಬಿದ್ದಿದ್ದಾರೆ. ಡಿಕೆ ಶಿವಕುಮಾರ್ ಅವರ ರಿಪಬ್ಲಿಕ್ ಆಫ್ ಕನಕಪುರದಿಂದ ಪ್ರೇರಿತರಾದ ಅಕ್ಕ ತಮ್ಮ ರಿಪಬ್ಲಿಕ್ ಆಫ್ ಬೆಳಗಾವಿ ಸ್ಥಾಪಿಸಲು ಟೊಂಕ ಕಟ್ಟಿದ್ದಾರೆ ಅಂತ ಮಾರುದ್ದ ಟ್ವೀಟ್ ಮಾಡಿದೆ ಬಿಜೆಪಿ. ಆದರೆ ಆರೋಪಗಳಿಗೆ ಮೇಡಂ ಯಾವುದೇ ರೀತಿಯ ಉತ್ತರ ಕೊಟ್ಟಿಲ್ಲ. ಕಂಠೀರವ ಸ್ಟೇಡಿಯಂನಲ್ಲಿ ಇವತ್ತು ಭಾರಿ ಹೈ ಡ್ರಾಮಾ.